ಅದೇ ರೀತಿಯಾಗಿ ಇವತ್ತು ನಮ್ಮ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಗುಡ್ಡದಬೇನಹಳ್ಳಿ ಸರ್ಕಾರ ಇದು ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೆ. ಹೇಗಿದೆ ಈ ಭಾಗದಲ್ಲಿ ಗೋಲ್ಡ್ ಅಂತಾನೆ ಫೇಮಸ್ಸು. ಆ ಕುರಿ ಓಡಿಸ್ಬೇಕಂತಂದು ಎಷ್ಟು ಜನ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತಂದು ಇತ್ತೀಚಿನ ದಿನಗಳಿರ್ತಕ್ಕಂಥ ಕುರಿ ಪ್ರೇಮಿಗಳಿಗೆ ಗೊತ್ತು. ಅದೇ ರೀತಿ ನಾನು ಕೂಡ ಕುರಿಯ ಒಂದು ಅಭಿಮಾನಿ. ಒಂದು ವಿಡಿಯೋನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಬಂತು ಕುರಿ ಓದು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ವಿಡಿಯೋ ಕಾಯಿರಿ, ಸಂಜೆ ಅಪ್ಲೋಡ್ ಮಾಡ್ತೀನಿ ನೋಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ನಾನು ಗುಡ್ಡದಬೇನಹಳ್ಳಿ ಕುರಿದು ಗೋಲ್ಡ್ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು. ಗುಡ್ಡದಬೇನಹಳ್ಳಿ ಸರ್ಕಾರ ಕುರಿದು ವಿಡಿಯೋ ಮಾಡ್ಬೇಕಾಗಿತ್ತು. ನಮ್ಮ ರಾಜಣ್ಣರ್ ಇವರು. ನಮಸ್ಕಾರ. ನಮ್ಮ ರಾಜಣ್ಣರ್ ಅಂತ ನನಗೆ ಗೊತ್ತಿದ್ದಂಗೆ ನಮ್ಮ ಹರಿಹರ ದಾವಣಗೆರೆ ಭಾಗದಲ್ಲಿ ಯಾವ ಒಳ್ಳೆ ಕುರಿ ಇದಾವಪ್ಪ ಅಂತಂದು ನೀವು ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಕೇಳ್ರಿ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಅದೇ ಕೆಲಸ. ಯಾವ ಕುರಿ ಆಡ್ತೈತಿ, ಯಾವ ಕುರಿ ಆಡಲ್ಲ, ಯಾವ ಕುರಿ ಎಷ್ಟು ಹೊಡ್ತಾ ಆಡ್ತೈತಿ, ಯಾವ ಕುರಿ ಎಷ್ಟು ಹೊಡ್ತಾ ಆಡಲ್ಲ, ಯಾವ ಕುರಿ ಹೊಡಿತೈತಿ, ಯಾವ ಕುರಿ ಓಡಕತಿ, ಪ್ರತಿಯೊಂದು ಮಾಹಿತಿ ಇವ್ರಿಗೆ ಗೊತ್ತಿರ್ತೈತಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನೋಡ್ಕೊಂತ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಒಂದು 15 ವರ್ಷದಿಂದ ನಾವು ರಾಜಣ್ಣ ನೋಡ್ತಾ ಇರೋದು. ಅವ್ರು ಹೆಂಗಪ್ಪ ಅಂತಂದ್ರೆ ಅವ್ರು ನಿಗನೇ ಹೆಂಗೆ ಈ ಕುರಿ ಆಡ್ತದ ಇಲ್ಲೋ ಅಂತಂದು ನಿನ್ನೆ ರಾತ್ರಿನೇ ಹೇಳ್ಬಿಡ್ತಾರ ಅವ್ರು, ನಾಳೆ ಹಿಂಗ್ ಆಕತಿ ಅಂತಂದು. ಅಷ್ಟು ಟ್ಯಾಲೆಂಟ್ ಇದಾರೆ. ಯಾರಿಗಾದ್ರೂ ಏನಾದ್ರು ಮಾಹಿತಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಂಬರ್ ಹಾಕಿರ್ತೀನಿ. ಅದೇ ರೀತಿ ಗುಡ್ಡದಬೇನಹಳ್ಳಿ ಸರ್ದಾರ ಕುರಿನ ನಮ್ಮ ಅಮ್ಮರ್ ಅವರು ಎಷ್ಟು ಪ್ರೀತಿಯಾಗಿ ಕುರಿ ನೋಡ್ಕೊಂತಾರ ಅಂತಂದು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಗುಡ್ಡದಬೇನಹಳ್ಳಿ ಸರ್ಕಾರ ಗ್ರೂಪಿನ ಕುರಿಗಳು ಇವಾಗಿರ್ತಾವು. ಇವು ಎಷ್ಟಲ್ಲೂ ಏನು ಅನ್ನೋದು ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ಗೋಲ್ಡ್. ಅದರಲ್ಲಿ ಇವ್ರ ಹತ್ರ 4 ಕುರಿಗಳಿದಾವೆ. ಇದು ಒಂದು 8 ಅದೆಷ್ಟಲ್ಲಿ ಗೊತ್ತಿಲ್ಲ. ಕೇಳೋಣ ಮಾಲೀಕರನ್ನ, ಅವ್ರು ಎಷ್ಟಲ್ಲು, ಎಷ್ಟಕ್ಕೆ ತಂದರು, ಯಾವಾಗ ತಂದ್ರು, ಏನು ಅವ್ರಿಗೆ ಕುರಿ ಕ್ರೇಜ್ ಹೆಂಗೆ ಬಂತು ಅಂತಂದು. ಅದೇ ರೀತಿ ಇದೆ ನೋಡ್ರಿ ಗೋಲ್ಡ್, ಗುಡ್ಡದಬೇನಹಳ್ಳಿ ಗೋಲ್ಡ್. ಸದ್ಯ ನಮ್ಮ ಭಾಗದಲ್ಲಿ ಮೆರೀತಿರುವುದು ಯಾವುದಾದ್ರೂ ಕುರಿ ಇದ್ದರೆ ಇದೆ. ಮಣ್ಕೂರು ದೊರೆ ಇತ್ತು, ಮಣ್ಕೂರು ದೊರೆ ಬಿಟ್ಟರೆ ಈಗ ನೆಕ್ಸ್ಟ್ ಇದೆ. ಇದಕ್ಕೆ ಸದ್ಯ ಯಾವ ಹೊಡೆದಿಲ್ಲ. ಇದ್ರದ್ದು ಆಟನೇ ಒಂಥರ ಸ್ಪೆಷಲ್. ಇದಕ್ಕೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆಯಾ, ಅಥವಾ ಏನಾದರೂ ಸ್ಪೆಷಲ್ ಫುಡ್ ಮೇಯಿಸ್ತಾರೋ, ಅಥವಾ ಇವ್ರ ಹತ್ರ ಏನಾದರೂ ಇಂಜೆಕ್ಷನಿಗೆ ಆಡಿಸ್ತಾರೋ, ಅಥವಾ ಏನಾದರೂ ಮೆಡಿಷನಿಗೆ ಆಡಿಸ್ತಾರೋ, ಯಾವುದಾದ್ರೂ ಸೊಪ್ಪಿಗೆ ಆಡಿಸ್ತಾರೋ ಗೊತ್ತಿಲ್ಲ. ನೋಡೋಣ, ಕೇಳೋಣ ಅವ್ರ ಬಾಯಲ್ಲೇ, ಅವರ ಓನರ್ ಬಾಯಲ್ಲೇ ಕೇಳೋಣ. ಎಷ್ಟಕ್ಕೆ ತಂದಿದ್ರು, ಯಾವಾಗ ತಂದಿದ್ರು, ಯಾರ್ದ್ರ ತಂದಿದ್ರು, ಅವ್ರಿಗೆ ಕುರಿ ಕ್ರೇಜ್ ಹೆಂಗೆ ಬಂತು, ಮತ್ತು ಈ ಕುರಿ ಯಾವ ಕುರಿ ಮೇಲೆ ಚೆನ್ನಾಗಿ ಆಡ್ತು, ಯಾವ ಕುರಿಗಾದ್ರೂ ಒಳ್ಳೆದನ, ಈ ಒಂದು ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್. ಇದು ಒಂದು ಅವ್ರದ್ದೇ. ಇದು ಎಷ್ಟಲ್ಲಿ ಗೊತ್ತಿಲ್ಲ, ಕೇಳೋಣ ಓನರ್ನ. ಚೆನ್ನಾಗಿ ಸಾಕ್ಯಾರ ಕುರಿಗಳನ್ನು, ಒಂದಕ್ಕಿಂತ ಒಂದು ಟಾಪ್ ಇದಾವೆ. ಇದು ಸಂಜೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಕೂಡ ವಿಡಿಯೋನ ನೋಡಿ. ಅವ್ರ ಫುಡ್ ಏನು ಮೇಯಿಸ್ತಾರೆ ಏನೋ ಗೊತ್ತಿಲ್ಲ, ಒಟ್ಟು ಕೇಳೋಣ ಅವ್ರ ಬಾಯಲ್ಲಿ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಫುಡ್ ಇರುತ್ತೆ. ಅವರು ಯಾವ ಫುಡ್ಡುಗಳನ್ನು ಮೇಂಟೈನ್ ಮಾಡಿ ಕುರಿಗಳಿಗೆ ತಾಕತ್ತು ಬರೋಕ್ಕೆ ಏನು ಮಾಡ್ತಾರೆ. ಕೆಲವೊಬ್ರು ಹಾಲು ಮೊಟ್ಟೆ ಹಾಕ್ತಾರೆ, ಕೆಲವೊಬ್ರು ಹುಲ್ಲು ಮೇಯಿಸ್ತಾರೆ, ಕೆಲವೊಬ್ರು ಗೋಡಂಬಿ ದ್ರಾಕ್ಷಿ ತಿನ್ನಿಸ್ತಾರೆ. ನೋಡೋಣ ಇವ್ರು ಏನು ತಿನ್ನಿಸ್ತಾರೆ ಕೇಳೋಣ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ದೊಡ್ಡ ಮರಿಗಳಿಗೆ ಅವ್ರದ್ದೇ ಆದಂಥ ಫುಡ್ಗಳಿರ್ತಾವೆ. ತಿಳ್ಕೊಳ್ಳೋಣ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ವಿಡಿಯೋ ಮಾಡ್ತಾಯಿರ್ತೀನಿ. ನೋಡೋಣ, ಓನರ್ ಬರ್ತಾರೆ ಇವಾಗ. ಒಂದು 10 ನಿಮಿಷ ವಿಡಿಯೋ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ. ಮತ್ತು ನಾನು ಇನ್ನೊಂದೇನು ಗೊತ್ತಾ, ಬೇರೆಯವರು ಯಾವ ಕುರಿಗಳದ್ದು ವಿಡಿಯೋ ಮಾಡಲ್ಲ. ಯಾಕಪ್ಪ ಅಂತಂದರೆ ನಾವು ಒಂದು ಟೈಮಲ್ಲಿ ಓಪನ್ ಚಾಲೆಂಜ್ ಮಾಡಿರೋ ಕುರಿಗಳಿಗೆ ನಾವು ಕೇಳೀವಿ, ಅಣ್ಣ ನಮ್ಮ ಮರಿ ಮೇಲೆ ಆಡ್ತೀರಾ ಏನು ಎತ್ತ ಅಂತಂದು. ಹಂಗಾಗಿ ನಾವು ಒಂದು ಸಲ ಕುರಿಗಳನ್ನ ನೋಡೋಕೆ ಹೋದರೆ, ಕಿರಣ ಹುಡ್ರು ಬಂದಿದ್ರಪ್ಪ, ಕುರಿಗಳು ಯಾಕೋ ಆಡಲಿಲ್ಲ, ಓಡಲಿಲ್ಲ, ಮಾಡಲಿಲ್ಲ, ಸುಮ್ಮನೆ ಮಾತುಗಳು. ಹಂಗಾಗಿ ನಾವು ಯಾರೋ ಕುರಿಗಳನ್ನು ವಿಡಿಯೋ ಮಾಡಲ್ಲ. ಅದೇ ಉದ್ದೇಶ. ಅದು ಬಿಟ್ಟರೆ ಏನಿಲ್ಲ. ನಮ್ಮ ರಾಜಣ್ಣರು ಭಾಳ ಪ್ರೀತಿಯಿಂದ ಬೇಕಾದರು. ನಾವು ಕುರಿಗಳಿಗೆ ಪ್ರೀತಿ ಅಷ್ಟೇ ಕೊಡೋಕ್ಕಾಗೋದು, ಮತ್ತು ಸುಮ್ಮನೆ ದ್ವೇಷ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅದನ್ನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನಾನು ಯಾರಿಗಾದರೂ ವೀಡಿಯೋ ಮಾಡಿಕೊಡ್ಬೇಕಂದ್ರೆ ಮಾಡಿಕೊಡ್ತೀನಿ, ಪ್ರೀತಿಯಿಂದ ಕರೆದ್ರೆ ಬಂದು ಮಾಡಿಕೊಡ್ತೀನಿ. ಅದೇ ರೀತಿ ನಮ್ಮ ಗುಡ್ಡದಬೇನಹಳ್ಳಿ ಸರ್ಕಾರ ಅಲಿಯಾಸ್ ಗೋಲ್ಡ್ ಕುರಿದು ವೀಡಿಯೋ ಮಾಡ್ತಾಯಿರ್ತೀನಿ. ಎಲ್ಲರೂ ನೋಡಿ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಏನು ನಮ್ಮ ಗುಡ್ಡದಬೇನಹಳ್ಳಿ ಸರ್ಕಾರ
ಗ್ರೂಪಿನ ಏನು ವಿಡಿಯೋ ಮಾಡ್ತಾ ಇದೀನಲ್ಲ ಇದೇ ಗೋಲ್ಡ್ ಅಂತಂದು ಈ ಭಾಗದಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ಕುರಿ. ಈ ಕುರಿದು ವಿಡಿಯೋ ಮಾಡ್ತಾ ಇದೀನಿ ಅಂತಂದು ಹೇಳಿದ್ದೆ, ಮತ್ತೆ ಮನೇಲಿ ಹೇಳಿದ್ದೆ ವಿಡಿಯೋ ಮಾಡ್ಬೇಕಾಗಿತ್ತು, ಹೋಗಕ್ಕಾಗಿಲ್ಲ ಅಂತಂದು. ಇವತ್ತು ನಮ್ಮ ರಾಜಣ್ಣ ಅವರು ಫೋನ್ ಮಾಡಿದ್ರು, ಹಂಗಾಗಿ ಅವರೇ ನನ್ನ ಹತ್ರ ಬೈಕ್ ಇದ್ದಿಲ್ಲ, ಸ್ವಲ್ಪ ಸಮಸ್ಯೆ ಆಗಿತ್ತು. ಒಬ್ಬ ಅವರೇ ಬೈಕ್ ತಗೊಂಡು ಹರಿಹರಕ್ಕೆ ಬಂದು ಕರ್ಕೊಂಡ್ಬಂದು ವಿಡಿಯೋ ಮಾಡಿ ಕೊಡ್ತಾ ಇದಾರೆ, ಒಳ್ಳೇದಾಗಲ್ಲ ಅವ್ರಿಗೆ. ಅದೇ ರೀತಿ ಅವರು ಕುರಿಗಳಿಗೆ ಯಾವ ರೀತಿಯಾಗಿ ಫುಡ್ ಹಾಕ್ತಿದ್ರು, ಯಾವ ರೀತಿಯಾಗಿ ಮೇಯಿಸ್ತಿದ್ರು, ಎಷ್ಟಕ್ಕೆ ತಂದ್ರು, ಯಾರ ಹತ್ರ ತಂದ್ರು, ಕುರಿ ಹೆಂಗ್ ಆಡ್ಸಿದ್ರು, ಕುರಿ ಯಾವ ಕುರಿ ಮೇಲೆ ಓಡೋಗಿತ್ತು, ಎಲ್ಲ ಒಂದು ಮಾಹಿತಿನೂ ಕೂಡ ನಮ್ಮ ಟಗರಿನ ಮಾಲೀಕರು ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ನೋಡಿ, ಕೊನೆ ತನಕ ನೋಡಿ. ಇವರೇ ಏನೋ ಗುಡ್ಡದ ಬೆನ್ನಳ್ಳಿ ಸರ್ಕಾರ ಟಗರಿನ ಮಾಲೀಕರು. ಸೌಕರ್ಯ ನಿಮ್ಮ ಹೆಸರೇನು? ಚಿನ್ನ ಅಂತಾನೆ. ಚಿನ್ನು ಅಂತಂದು. ನಿಮಗೆ ಕುರಿ ಕ್ರೇಜ್ ಹೆಂಗ್ ಬಂತು? ಸ್ಟಾರ್ಟಿಂಗ್ 5ನೇ ಕ್ಲಾಸ್ ಓದಕ್ಕಾರೆ ಕುರಿ ಕ್ರೇಜ್ ಇತ್ತಣ್ಣ. ನಾ ದಾವಣಗೆರೆ ಓದ್ತಿದ್ದು, ಅಲ್ಲಿ ಕುರಿಗಳು ವಾಕಿಂಗ್ ಹಿಡ್ಕೊಂಡ್ ಹೋದ್ ನೋಡಿ ನಾವು ಕುರಿ ತಂದು ಕಟ್ಬೇಕಂದ್ ನಾವು ಅಪ್ಪಾಜಾರ್ ಒಂದ್ ಕುರಿ ತಂದಿದ್ರಣ. ಫಸ್ಟಿಗೆ ಹರಿಹರ ಸಂತ್ಯಾಗ ಒಂದ್ 6,000 ಕೊಟ್ಟು ತಗೊಂಬಂದಿದ್ರಣ. ಆ ಕುರಿಯಿಂದ ಕುರಿ ಕ್ರೇಜ್ ಹುಟ್ಟಿದ್ದಣ. ಮತ್ತೆ ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪಾಜಿ, ನಿಮ್ಮ ಅಜ್ಜ ಅವ್ರು ಯಾರಾದ್ರೂ ಕುರಿ ಕಟ್ಟಿದ್ರು? ಎಲ್ಲಾರು ಕುರಿ ಕಟ್ಟಾರಣ. ಕುರಿ ಇಲ್ದಂಗೆ ಯಾವಾಗಿಲ್ಲ ನಮ್ಮ ಮನೆ. ಕುರಿಗಳು ಯಾವಾಗ ಅದಾವಣ. ಕಣಕ್ಕೆ ಏನಾದ್ರು ಹಾಕಿದ್ರ? ಮತ್ತೆ ಈ ಗೋಲ್ಡ್ ಅಣ್ಣ ಅಲ್ಲ, ನಿಮ್ಮ ಹಳೆ ಕುರಿಗಳು ನಿಮ್ಮ? ಇಲ್ಲ ಅಣ್ಣ, ಯಾವ ಹಾಕಿಲ್ಲಣ್ಣ ಕುರಿ, ಯಾವ ಕಣಕ್ ಹಾಕಿಲ್ಲಣ್ಣ. ಇಲ್ಲೇ ಊರಾಗ ಮೇಸೋದು ಆರ್ಸೋದು ಮಾಡ್ತಿದ್ವಿ ಅವಾಗ. ಮತ್ತೆ ನಿಮ್ಮೂರಾಗ ಯಾವ್ದಾದ್ರು ಹಿಂದೆ ಯಾವ್ದಾದ್ರು ಒಳ್ಳೆ ಕುರಿ ಇತ್ತ ಇಲ್ಲಿ? ಹೋಣ ಒಂದ್ ಇತ್ತಣ. ಅಂದ್ರೆ ಇಲ್ಲೇ ಹಬ್ಬ ಗಿಬ್ಬ ಮಾಡ್ದಾಗ ಇಲ್ಲೇ ಆಡ್ಸರಣ ಕುರಿಗಳನ್ನ. ಇದ್ದೂರ್ ಕುರಿಗಳನ್ನೇ ಆಡ್ಸಿ ಅದಕ್ಕೆ ಒಂದು ಪ್ರೈಸ್ ಅಂತ ಕೊಟ್ಟು ಕಳ್ಸರಣ ಹಬ್ಬದಾಗ. ನಿಮ್ಮ ಊರ ಹೆಸರೇನು? ಗುಡ್ಡದ ಬೇನಹಳ್ಳಿ ಅಂತ ಇದು. ಗುಡ್ಡದ ಬೇನಹಳ್ಳಿ ಅಂತ. ಗುಡ್ಡ ಇರೋದಕ್ಕೆ ಗುಡ್ಡದ ಬೇನಹಳ್ಳಿ ಅಂತ ಬಂತ. ಹೋಣ ಗುಡ್ಡ ಇರೋದಕ್ಕೆ ಗುಡ್ಡದ ಬೇನಹಳ್ಳಿ ಅಣ್ಣ. ಮತ್ತೆ ಬೇರೆ ಏನಾದ್ರು ಇನ್ನೊಂದು ಹೆಸರು ಐತಾ? ಏನಿಲ್ಲ ಅಣ್ಣ, ಗುಡ್ಡದ ಬೇನಹಳ್ಳಿ ಬೇನಹಳ್ಳಿ ಅಂತ. ಅದೊಂದೇ ಅಣ್ಣ. ಹರಿಹರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಊರು? ಹರಿಹರದಿಂದ ಒಂದ್ 22 ಕಿಲೋಮೀಟರ್ ಆಗತ್ತ. 22 ಕಿಲೋಮೀಟರ್. ನೋಡಿ ಸ್ನೇಹಿತರೆ, ಯಾರಾದ್ರೂ ಗೋಲ್ಡ್ ಅಭಿಮಾನಿಗಳಿದ್ರೆ ಬನ್ನಿ, ನಮ್ಮ ಚಾನೆಲ್ ಮುಖಾಂತರ ಕುರಿ ತೋರಿಸ್ತಾರೆ. ಯಾರು ಕೂಡ ಇಲ್ಲ ಅನ್ನಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಪ್ರೀತಿಯಿಂದಾನೇ ಕುರಿ ಸಾಕಿದ್ದಾರೆ. ಅವ್ರೇನು ಕುರಿ ಕೊಡ್ಬೇಕಂತ ಇದ್ರೆ ಕೊಡ್ತಿದ್ರು. ಯಾರಾದ್ರೂ ಅಭಿಮಾನಿಗಳಿದ್ರೆ ಫೋಟೋ ಗೀಟೋ ತೆಗೆಸ್ಕೊಳ್ಳಿದ್ರೆ ಬನ್ನಿ. ಅದೇ ರೀತಿ ಸೌಕರ್ಯ. ಕುರಿನ ಎಷ್ಟಕ್ಕೆ ತಗೊಂಬಂದಿದ್ರಿ ನೀವು? ಅಣ್ಣ 28,000 ತಗೊಂಬಂದಿದ್ದಾನೆ. 28,000 ತಗೊಂಬಂದಿದ್ರ? ಎಷ್ಟೆಲ್ಲ ತಗೊಂಬಂದಿದ್ರಿ? ಮರಿ ಕುರಿ ತಗೊಂಬಂದಿದ್ದಾನೆ. ಮರಿ ಕುರಿಗೆ ಏನಾರ ಕಣಕ್ ಹಾಕಿದ್ರ? ಅಣ್ಣ ಅವ್ರ ಹತ್ರ ಇದ್ದಾಗೆ ಒಂದು ಫಸ್ಟ್ನೇ ಕಣನೇ ಹಾಕಿದ್ರಂತ. 3ನೇ ರೌಂಡ್ ಕಟ್ಟಾಗಿತ್ತಣ್ಣ ಕುರಿ. ಅಲ್ಲಿ ಹೊನ್ನಾಳಿ ಚನ್ನಪ್ಪಣ್ಣರ ಹತ್ರ ತಗೊಂಬಂದಿದ್ದಣ. ನಾವ್ ತಗೊಂಬಂದ್ಮ್ಯಾಗ ಇಲ್ಲಿ ತಗೊಂಬಂದ್ ಒಂದ್ ವಾರಕ್ಕೆ ಕಡ್ನಕಳ್ಳಿ ಕಣಕ್ ಹಾಕಿದ್ವಣ್ಣ ಮರಿ ಕುರಿಯಾಗ. ಅಲ್ಲಿ 3ನೇ ರೌಂಡ್ ಕಟ್ಟಾತಣ. ಅಲ್ಲಿದ್ದ ಸಿಂಗಲ್ ಹೊರಗೆ ಆಡ್ಸ್ಕೊಂತ ಬರಕತ್ತಿದ್ವಣ್ಣ. ಕಣದಾಗ ಏನ್ ಅಷ್ಟು ಕಷ್ಟ ಅಣ್ಣ. ಮತ್ತೆ ಮರಿ ಕುರಿಯಿಂದ 2 ಹಲ್ಲು 4 ಹಲ್ಲು 6 ಹಲ್ಲು 8 ಹಲ್ಲು ಕಂಟಿನ್ಯೂ ಕಣದಾಗ ಆಡ್ಸ್ಕೊಂತಾರ ಬಂದಿರ ಕುರಿನ? ಕಂಟಿನ್ಯೂ ಕಣದಾಗ ಆಡ್ಸ್ಕೊಂತ ಬಂದಿವಣ್ಣ. ಒಂದ್ ಕಣ ಹೊಡೆದಿಲ್ಲಣ್ಣ. 8 ಹಲ್ಲಾಗ 2 ಕಣ ಹೊಡೆದಿಲ್ಲ. ಒಂದೊಂದು ಕಣ ಹೊಡೆದಿಲ್ಲ ಕುರಿ? ಒಂದು ಕಣ ಹೊಡೆದಿಲ್ಲ. 8 ಹಲ್ಲಿಗೆ ಕುರಿ ಆಡಿದ್ದು? 8 ಹಲ್ಲಾಗೆ ಮರಿ ಕುರಿ ಇದ್ದ 8 ಹಲ್ ತನಕ ಆಡಿತಣ್ಣ ಕುರಿ. ಕಣದಾಗ 2 ರೌಂಡ್ 3 ರೌಂಡ್ ಲಾಸ್ಟ್ ಅಣ್ಣ. ಕಣ ಹೊಡೆದಿರೋದು 8 ಹಲ್ಲಿಗೆ? ಕಣ ಹೊಡೆದಿರೋದು 8 ಹಲ್ಲಾಗೆ ಅಣ್ಣ. ನೋಡಿ ಸ್ನೇಹಿತರೆ, ನೀವು ಕುರಿ ಏನಾದ್ರು 1 ರೌಂಡ್ 2 ರೌಂಡ್ ಆಡಿದಪ್ಪ ಅಂದ್ರೆ ಕೊಟ್ಬಿಡ್ತೀರಾ. ಅಂತಂದ್ರೆ ಇವರು ಮರಿ ಕುರಿಯಿಂದ ತಂದಿರೋ ಕುರಿನ 28,000 ಕೊಟ್ಟು ತಂದಿದ್ದಾರೆ. ಮರಿ ಕುರಿ ಕಣ ಹೊಡೆದಿಲ್ಲ, 2 ಹಲ್ಲು ಕಣ ಹೊಡೆದಿಲ್ಲ, 4 ಹಲ್ಲು ಕಣ ಹೊಡೆದಿಲ್ಲ, 6 ಹಲ್ಲು ಕೂಡ ಕಣ ಹೊಡೆದಿಲ್ಲ, 8 ಹಲ್ಲಿಗೆ ಬಂದು ಕಣ ಹೊಡೆದಿದೆ ಅಂತೆ. ಅವ್ರಿಗೆ ಎಷ್ಟು ಪೇಷನ್ಸ್ ಇರ್ಬೋದು. ಕುರಿ ಇವತ್ತಲ್ಲ ನಾಳೆ ಆಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಅದೇ ರೀತಿ ನಿಮ್ ಮನೆಯಲ್ಲಿ ಯಾರ್ಯಾರು ಇದೀರ ನೀವು? ನಾನು, ನಮ್ಮ ಅಪ್ಪಾಜಿ, ನಮ್ಮ 3 ಅದೀವಿ. ನಿಮ್ಮ ಅಮ್ಮರಿಗೆ ಇದ್ರ ಬಗ್ಗೆ ಎಲ್ಲ ಕ್ರೇಜ್ ಇದೆನಾ? ನಾವ್ ಅಮ್ಮರೇ ಕುರಿ ಒಳಗೆ ಕಟ್ಟದಣ್ಣ. ಅವರೇ ಮೇವ್ ಹಾಕೋದ್. ನಾವ್ ಇಲ್ದಾಗ ಅವರೇ ನೋಡ್ಕೊಳೋದು ಕುರಿಗಳು. ಪೂರ್ತಿ ಅವರೇ ನೋಡ್ತಾರಾ? ಅವ್ರ ಇಲ್ಲದ್ರೆ ಹುಡುಗ್ರದಣ್ಣ. ಹುಡುಗ್ರು ಬಾ. ನಿಮ್ಮ ಅಮ್ಮನ್ ಕರೀತೀರಾ? ಮಾ